ವಿಡಿಯೋದ ಅಕೌಂಟಿಂಗ್ ಪ್ರೊಸೆಸ್ಸನ್ನು ತಿಳಿಬೋದು. ಅಂದರೆ 4 ಸ್ಟೆಪ್ ಇರ್ತದೆ: ಐಡೆಂಟಿಫೈಯಿಂಗ್, ಮೆಷರಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್. ಸೊ ಮೀನಿಂಗ್ ನೋಡುವ. ಅಕೌಂಟಿಂಗ್ is the process of identifying, measuring, recording and communicating the required information relating to the economic event of an organization to the interested user of such information. ಅಕೌಂಟಿಂಗ್ ಅಂದರೆ ಅದೊಂದು ಪ್ರೊಸೆಸ್ ಆಗಿರ್ತದೆ. ಐಡೆಂಟಿಫೈಯಿಂಗ್, ಮೆಷರಿಂಗ್ ಆ್ಯಂಡ್ ರೆಕಾರ್ಡಿಂಗ್. ಆರ್ಗನೈಸೇಷನ್ನ ಇಕೊನಾಮಿಕ್ ಇವೆಂಟ್ಗಳನ್ನು ಐಡೆಂಟಿಫೈ ಮಾಡಿ, ಮೆಷರ್ ಮಾಡಿ, ರೆಕಾರ್ಡ್ ಮಾಡಿ, ನಂತರ ಯೂಸರ್ಸ್ಗಳಿಗೆ ಕಮ್ಯುನಿಕೇಟ್ ಮಾಡೋ ಪ್ರೊಸೆಸ್. ಸೊ ಇದರಲ್ಲಿ 4 ಸ್ಟೆಪ್ ಇದೆ. ಯಾವುದೆಲ್ಲ ಅಂದರೆ, ಫಸ್ಟ್ ಒನ್ ಐಡೆಂಟಿಫಿಕೇಷನ್, ಸೆಕೆಂಡ್ ಒನ್ ಮೆಷರ್ಮೆಂಟ್, ಥರ್ಡ್ ಒನ್ ರೆಕಾರ್ಡಿಂಗ್, ಫೋರ್ತ್ ಒನ್ ಕಮ್ಯುನಿಕೇಷನ್. ಸೊ ಒನ್ ಬೈ ಒನ್ ತಿಳ್ಕೊಳ್ಳೋ. ಫಸ್ಟ್ ಒನ್ ಐಡೆಂಟಿಫಿಕೇಷನ್. It means determining what transactions, what record, that is to identify events which are to be recorded. It involves observing activities and selecting those events that are of considered financial character and relating to the organization. So ಐಡೆಂಟಿಫಿಕೇಷನ್ ಅನ್ನುವಂಥದ್ದು ಫಸ್ಟ್ ಸ್ಟೆಪ್ ಆಗಿರ್ತದೆ. ನಾವು ಬುಕ್ ಆಫ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡಬೇಕಂದ್ರೆ, ಯಾವ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಬೇಕಂದ್ರೆ ಅದು ಇಕೊನಾಮಿಕ್ ಇವೆಂಟ್ಗಳಾಗಿರಬೇಕು. ಸೊ ಫಸ್ಟ್ ಸ್ಟೆಪ್ ಅಂದರೆ ಬಿಸ್ನೆಸ್ನ ಇಕೊನಾಮಿಕ್ ಇವೆಂಟ್ಗಳನ್ನು ಫೈಂಡ್ ಔಟ್ ಮಾಡೋದು. ಸೊ ಇಕೊನಾಮಿಕ್ ಇವೆಂಟ್ಗಳಂದರೆ ಯಾವ ಇವೆಂಟನ್ನು ಮೊನಿಟರಿ ಟರ್ಮಲ್ಲಿ ಮೆಷರ್ ಮಾಡ್ಬೋದು ಅಥವಾ ಮನಿ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಂಥ ಇವೆಂಟ್ಗಳನ್ನು ಇಕೊನಾಮಿಕ್ ಇವೆಂಟ್ ಅಂತ ಹೇಳ್ತಾರೆ. ಹಾಗೆ ಯಾವ ಟ್ರಾನ್ಸಾಕ್ಷನ್ಗಳು ಬಿಸ್ನೆಸ್ಸಿಗೆ ರಿಲೇಟ್ ಆಗಿರ್ತದೆ ಅಂಥ ಟ್ರಾನ್ಸಾಕ್ಷನ್ಗಳನ್ನು ಇಕೊನಾಮಿಕ್ ಇವೆಂಟ್ ಅಂತ ಹೇಳ್ತಾರೆ. ಸೊ ಇಂಥ ಇಕೊನಾಮಿಕ್ ಇವೆಂಟ್ಗಳನ್ನು ಫಸ್ಟಿಗೆ ಐಡೆಂಟಿಫೈ ಮಾಡಬೇಕಂದ್ರೆ ಒಂದು ಟ್ರಾನ್ಸಾಕ್ಷನ್ ಬಿಸ್ನೆಸ್ಸಿಗೆ ರಿಲೇಟ್ ಆಗಿರಬೇಕು, ಹಾಗೆ ಅದನ್ನು ಮೊನಿಟರಿ ಟರ್ಮಲ್ಲಿ ಮೆಷರ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಅಂಥ ಇವೆಂಟ್ಗಳನ್ನು ಐಡೆಂಟಿಫೈ ಮಾಡಬೇಕು ಮೊದಲಿಗೆ. ಸೊ ಒಂದು ಎಕ್ಸಾಂಪಲ್ ನೋಡುವ. ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಅವನು 2 ಪರ್ಪಸ್ಸಿಗೆ ಮನಿಯನ್ನು ಸ್ಪೆಂಡ್ ಮಾಡ್ತಾನೆ. ಫಸ್ಟ್ ಒನ್ ಹೌಸ್ ಹೋಲ್ಡ್ ಪರ್ಪಸ್, ಸೆಕೆಂಡ್ ಬಿಸ್ನೆಸ್ಸಿಗೆ. ಫಸ್ಟಿನದ್ದು ಅವನ ಮನೆಗೋಸ್ಕರ, ಸೆಕೆಂಡ್ ಬಿಸ್ನೆಸ್ಸಿಗೋಸ್ಕರ. ಅವನ ಮನೆಗೋಸ್ಕರ ಇಲೆಕ್ಟ್ರಿಸಿಟಿ ಬಿಲ್ಲನ್ನು ಪೇ ಮಾಡ್ತಾನೆ. ಬಿಸ್ನೆಸ್ಸಿಗೆ ಮಿಷಿನರಿಯನ್ನು ಪರ್ಚೇಸ್ ಮಾಡ್ತಾನೆ 50,000ಗೆ. ಸೊ ಇದರಲ್ಲಿ ಯಾವುದು ಇಕೊನಾಮಿಕ್ ಇವೆಂಟ್? ಇದರಲ್ಲಿ ಸೆಕೆಂಡ್ ಒನ್ ಇಕೊನಾಮಿಕ್ ಇವೆಂಟ್. ಯಾಕಂದರೆ ಸೆಕೆಂಡ್ ಒನ್ ಅವನು ಬಿಸ್ನೆಸ್ಸಿಗೋಸ್ಕರ ಯೂಸ್ ಮಾಡಿದ್ದಾನೆ. ಅಂದರೆ ಮೀನಿಂಗಲ್ಲಿ ಹೇಳಿದೆ, ಇಕೊನಾಮಿಕ್ ಇವೆಂಟ್ ಅಂದರೆ ಅದು ಬಿಸ್ನೆಸ್ಸಿಗೆ ಸಂಬಂಧಿಸಿದ ಟ್ರಾನ್ಸಾಕ್ಷನ್ ಆಗಿರಬೇಕು. ಸೊ ಇಲ್ಲಿ ಸೆಕೆಂಡ್ ಒನ್ ಬಿಸ್ನೆಸ್ಸಿಗೆ ಸಂಬಂಧಿಸಿದ ಟ್ರಾನ್ಸಾಕ್ಷನ್ ಅಂದರೆ ಮೆಷಿನರಿಯನ್ನು 50,000ಗೆ ಪರ್ಚೇಸ್ ಮಾಡಿದ್ದು. ಫಸ್ಟ್ ಒನ್ ಅವನ ಮನೆಗೋಸ್ಕರ. ಸೊ ಯಾವುದನ್ನು ಅವನು ಪರ್ಸನಲ್ ಯೂಸ್ಗೋಸ್ಕರ ಇದು ಖರ್ಚು ಮಾಡ್ತಾನೆ ಹಣ ಅಥವಾ ಟ್ರಾನ್ಸಾಕ್ಷನ್ ನಡೆಸ್ತಾನೆ, ಆ ಟ್ರಾನ್ಸಾಕ್ಷನ್ಗಳನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಕನ್ಸಿಡರ್ಡ್ ಯಾವುದು ಮಾಡಬೇಕಂದ್ರೆ ಬಿಸ್ನೆಸ್ಸಿಗೆ ಸಂಬಂಧಿಸಿದ ಟ್ರಾನ್ಸಾಕ್ಷನ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಇಕೊನಾಮಿಕ್ ಇವೆಂಟನ್ನು ಐಡೆಂಟಿಫೈ ಮಾಡಾಯಿತು. ನೆಕ್ಸ್ಟ್ ಸ್ಟೆಪ್ ಮೆಷರ್ಮೆಂಟ್. ಇಟ್ ಮೀನ್ಸ್ ಕ್ವಾಲಿಫಿಕೇಷನ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇಂಟು ಫೈನಾನ್ಷಿಯಲ್ ಟರ್ಮ್ ಬೈ ಯೂಸಿಂಗ್ ಮೊನಿಟರಿ ಯೂನಿಟ್. ಮೊನಿಟರಿ ಯೂನಿಟನ್ನು ಯೂಸ್ ಮಾಡಿಕೊಂಡು ಬಿಸ್ನೆಸ್ನ ಟ್ರಾನ್ಸಾಕ್ಷನ್ಗಳನ್ನು ಮೆಷರ್ ಮಾಡೋದು. ಎಕ್ಸಾಂಪಲ್, ಇಲ್ಲಿ ಮೆಷಿನರಿ ಪರ್ಚೇಸ್ಡ್ ಫಾರ್ 50,000 ಅಂತ ಇದೆ. ಇದನ್ನು ಮೆಷರ್ ಮಾಡ್ಬೋದು, ಯಾಕಂದರೆ ಇದು ಫೈನಾನ್ಷಿಯಲ್ ಕ್ಯಾರೆಕ್ಟರನ್ನು ಎಕ್ಸ್ಪ್ರೆಸ್ ಮಾಡ್ತದೆ. ಹಾಗೆ 50,000 ಇದ್ದು ಇಂಡಿಯನ್ ರುಪಿಲದೆ, ಅಂದರೆ ಇಂಡಿಯಾದಲ್ಲಿ ರುಪಿ ಮತ್ತು ಪೈಸೆಯನ್ನು ಮೊನಿಟರಿ ಯೂನಿಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಹಾಗೆ ಮೊನಿಟರಿ ಯೂನಿಟನ್ನು ಯೂಸ್ ಮಾಡಿಕೊಂಡು ಬಿಸ್ನೆಸ್ನ ಟ್ರಾನ್ಸಾಕ್ಷನ್ಗಳನ್ನು ಮೆಷರ್ ಮಾಡುವುದು. ಒಂದು ವೇಳೆ ಟ್ರಾನ್ಸಾಕ್ಷನ್ಗಳು ಮೊನಿಟರಿ ಟರ್ಮನ್ನು ಯೂಸ್ ಮಾಡಿ ಮೆಷರ್ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ಆ ಟ್ರಾನ್ಸಾಕ್ಷನ್ಗಳನ್ನು ಬುಕ್ ಆಫ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ರೆಕಾರ್ಡಿಂಗ್. Once economic event identified and measured in the financial term, these are recorded in the book of account in monetary term and chronological order.
ಟ್ರಾನ್ಸಾಕ್ಷನ್ಗಳನ್ನು ಐಡೆಂಟಿಫೈ ಮಾಡಿ ಮೆಷರ್ ಮಾಡಿ ಆದ ಮೇಲೆ ಅದನ್ನು ಬುಕ್ ಆಫ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಬೇಕು. ಅಂದರೆ ಬುಕ್ ಆಫ್ ಅಕೌಂಟಲ್ಲಿ ಹೇಗೆಂದರೆ ಫಸ್ಟಿಗೆ ಜರ್ನಲೈಸ್ ಮಾಡೋದು, ಅಂದರೆ ಕ್ರೊನೊಲಾಜಿಕಲ್ ಆರ್ಡ್ರಲ್ಲಿ ಅದನ್ನು ರೆಕಾರ್ಡ್ ಮಾಡಿ ಇಡೋದು. ನಂತರ ಗ್ರೂಪಿಂಗ್ ಅಂದರೆ ಒಂದೇ ಕ್ಯಾರೆಕ್ಟರ್ ಇರುವ ಐಟಮ್ಗಳನ್ನು ಒಂದೇ ಕಡೆಗೆ ಸೇರಿಸೋದು. ಅದಾದ ಮೇಲೆ ಸಮ್ಮರೈಸಿಂಗ್ ಅಂದರೆ ಇದು ಅದರ ಸಮ್ಮರಿಯನ್ನು ಹುಡುಕೋದು. ಅಂದರೆ ಇದರಲ್ಲಿ ಸಮ್ಮರೈಸ್ ಮಾಡೋದಂದರೆ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆರ್ ಲಾಸ್ ಅಕೌಂಟನ್ನು ತಯಾರಿಸೋದು. ಈ ಪ್ರಾಫಿಟ್ ಆರ್ ಲಾಸ್ ಮತ್ತು ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಿಂದ ನಮಗೆ ಬಿಸ್ನೆಸ್ ಯಾವ ಪೊಸಿಷನಲ್ಲಿದೆ ಅಂತೇಳಿ ತಿಳಿಬೋದು. ಪ್ರಾಫಿಟಲ್ಲಿದೆಯಾ ಅಥವಾ ಲಾಸಲ್ಲಿದೆಯಾ ಅಂತ ತಿಳಿತದೆ. ಸೊ ಈ ರಿಸಲ್ಟ್ ನಮಗೆ ಸಿಕ್ಕಿದ ಮೇಲೆ ನಂತರದ ಸ್ಟೆಪ್ ಅದನ್ನು ಕಮ್ಯುನಿಕೇಟ್ ಮಾಡೋದು. ಕಮ್ಯುನಿಕೇಟಿಂಗ್ ಇದು ಲಾಸ್ಟ್ ಸ್ಟೆಪ್. ಒಮ್ಮೆ ಇಕನಾಮಿಕ್ ಆ್ಯಕ್ಟಿವಿಟಿಯನ್ನು ಐಡೆಂಟಿಫೈ ಮಾಡಿ ಮೆಷರ್ ಮಾಡಿ ನಂತರ ರೆಕಾರ್ಡ್ ಮಾಡಿ ಆದ ಮೇಲೆ ನಮಗೆ ಪ್ರಾಪರ್ ಆದ ರಿಸಲ್ಟ್ ಸಿಗ್ತದೆ, ಬಿಸ್ನೆಸ್ ಯಾವ ಪೊಸಿಷನಲ್ಲಿದೆ ಅಂಥೇಳಿ. ಸೊ ಈ ರಿಸಲ್ಟ್ ಸಿಕ್ಕಿದ ಮೇಲೆ ಅದನ್ನು ಯೂಸರ್ಸ್ಗಳಿಗೆ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಯೂಸರ್ಗಳಿಗೆ ಕೊಡಬೇಕು ಆ ಇನ್ಫಾರ್ಮೇಷನನ್ನು. ಸೊ ಇದರಲ್ಲಿ 2 ಟೈಪ್ ಯೂಸರ್ ಇದ್ದಾರೆ, ಇಂಟರ್ನಲ್ ಯೂಸರ್ ಮತ್ತು ಎಕ್ಸ್ಟರ್ನಲ್ ಯೂಸರ್. ಅಂದರೆ ಇದು ಮ್ಯಾನೇಜ್ಮೆಂಟ್ ಅಂದರೆ ಇಂಟರ್ನಲ್ ಯೂಸರ್ ಆಗ್ತಾರೆ. ಸೊ ಇವರಿಗೆ ಡಿಸಿಷನ್ ತೆಕ್ಕೊಳ್ಳಿಕ್ಕೆ, ಅಂದರೆ ಒಂದು ವೇಳೆ ಲಾಸಲ್ಲಿದ್ದರೆ ಇದನ್ನು ಯಾವ ರೀತಿ ನಾವು ಪ್ರಾಫಿಟಿಗೆ ಕೊಂಡೋಗ್ಬೋದು ಅಂತ ಹೇಳುವ ಒಂದು ಡಿಸಿಷನ್ ಎಲ್ಲ ತೆಕ್ಕೊಳ್ಳಿಕ್ಕೆ ಈ ರಿಸಲ್ಟ್ ಬೇಕಾಗ್ತದೆ. ಸೊ ಹಾಗೆ ಎಕ್ಸ್ಟರ್ನಲ್ ಯೂಸರ್ ಅಂದರೆ ಬ್ಯಾಂಕ್, ಅಂದರೆ ಲೋನ್ ಕೊಡುವ ಬ್ಯಾಂಕ್ ಮತ್ತು ಶೇರ್ ಹೋಲ್ಡರ್ಸ್ ಇವರಿಗೆಲ್ಲ ಬೇಕಾಗ್ತದೆ ಡಿಸಿಷನ್ ಅಂತ ತೆಕ್ಕೊಳ್ಳಿಕ್ಕೆ. ಅಂದರೆ ಶೇರ್ ಹೋಲ್ಡರ್ಸ್ಗಳಿಗೆ ಇಲ್ಲಿ ನಾವು ಶೇರನ್ನು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಅಂತ ಹೇಳುವ ಡಿಸಿಷನ್ ತೆಗೊಳ್ಬೇಕಾದ್ರೆ ಇವರಿಗೆ ಬಿಸ್ನೆಸ್ ಪ್ರಾಫಿಟಲ್ಲಿದೆಯಾ ಅಥವಾ ಲಾಸ್ ಮೇಕಿಂಗ್ ಮಾಡ್ತಾ ಉಂಟಾ ಅಂತ ಹೇಳುವ ಒಂದು ರಿಸಲ್ಟ್ ಬೇಕಾಗ್ತದೆ. ಸೊ ಇದಕ್ಕೆಲ್ಲ ಈ ಮಾಹಿತಿ ಯೂಸ್ಫುಲ್ ಆಗಿರ್ತದೆ. ಸೊ ಒಂದು ಬಿಸ್ನೆಸ್ ಇವೆಂಟನ್ನು ಐಡೆಂಟಿಫೈ ಮಾಡಿ ಅದನ್ನ ನಂತರ ಮೆಷರ್ ಮಾಡಿ ರೆಕಾರ್ಡ್ ಮಾಡಿ ಆದ ಮೇಲೆ ನೆಕ್ಸ್ಟಿನ ಪ್ರೊಸೆಸ್ ಅಂದರೆ ಕಮ್ಯುನಿಕೇಟ್ ಮಾಡುವಂಥದ್ದು. ಇಷ್ಟು ಪ್ರೊಸೆಸ್ಸನ್ನು ಅಕೌಂಟಿಂಗ್ ಪ್ರೊಸೆಸ್ ಅಂತ ಹೇಳ್ತಾರೆ.